ಸೈಯದ್ ಕೂರತ್ ತಂಗಳರ ಜೀವನದಲ್ಲಿ ನಡೆದ ಕರಾಮತುಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇವತ್ತು ನಾನು ಕೂರ ತಂಗಳ್ರವರ ಕೆಲವೊಂದು ಪವಾಡ ಕರಾಮತುಗಳ ಕುರಿತು ನಿಮಗೆ ತಿಳಿಸುತ್ತೇನೆ. ಸೈಯದ್ ಕೂರ ತಂಗಳ್ ಮರಣ ಹೊಂದಿದ ವಿಷಯ ಎಲ್ಲರಿಗೂ ತಿಳಿದಿದೆ ಅಂತ ಭಾವಿಸುತ್ತೇನೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಕೂರತ್ ತಂಗಳ್ ಎಂದರೆ ಯಾರು? ಕೂರ ತಂಗಳ್ರವರ ಜೀವನದಲ್ಲಿ ನಡೆದ ಕರಾಮತುಗಳು, ಅವರ ವ್ಯಕ್ತಿತ್ವ ಏನು, ಎಲ್ಲವನ್ನು ಇವತ್ತು ಚರ್ಚಿಸೋಣ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಕೂರ ತಂಗಳ್ರವರ ತಂದೆಯ ಹೆಸರು ಉಳ್ಳಾಳ ತಂಗಳ್ ಎಂದೇ ಪ್ರಖ್ಯಾತರಾದ ಸೈಯದ್ ಅಬ್ದುರ್ ರಹಮಾನ್ ಅಲ್ ಬುಖಾರಿ ತಾಜುಲ್ ಉಲಮಾ. ತಾಯಿಯ ಹೆಸರು ಸಯ್ಯಿದತ್ ಫಾತಿಮಾ ಕುಂಜಿಬೀವಿ. 1960 ಮೇ 1 ತಾರೀಕಿನಂದು ಕೂರ ತಂಗಳ್ರವರು ಜನಿಸಿದರು. ಕೂರತ್ ತಂಗಳರ ಹೆಸರಿನ ಪೂರ್ಣ ರೂಪ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರ. ಕೂರ ಎಂಬುದು ತಂಗಳ್ರವರ ಹೆಸರು ಅಲ್ಲ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಊರಿನ ಹೆಸರಾಗಿದೆ. ಅಲ್ಲಿಗೆ ಫಜಲ್ ಕೋಯಮ್ಮ ತಂಗಳ್ ಬಂದು ನೆಲೆಸಿದಾಗ ಜನರು ಆ ಊರಿನ ಹೆಸರನ್ನು ಸೇರಿಸಿ ಕೂರ ತಂಗಳ್ ಎಂದು ಕರೆಯತೊಡಗಿದರು. ಬಹುಮಾನ್ಯರಾದ ಕೂರ ತಂಗಳ್ ಕೂರತ್ ಎಂಬ ಊರಿಗೆ ಬರಲು ಕಾರಣ ಏನು ಗೊತ್ತಾ? ಅದರ ಹಿಂದೆ ಬಲು ದೊಡ್ಡ ಒಂದು ಚರಿತ್ರೆ ಇದೆ. ಅದು ಏನೆಂದರೆ, ಅನೇಕ ಕರಾಮತ್ ಪವಾಡಗಳನ್ನು ತೋರಿಸಿದ ಸಿಎಂ ವಲಿಯು ಎಂದೇ ಪ್ರಖ್ಯಾತರಾದ, ಈಗ ಕೇರಳದ ಮಡವೂರು ಗ್ರಾಮದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಿಎಂ ಮಡವೂರು ವಲಿಯುಲ್ಲಾಹಿ ಒಂದು ದಿನ ಹೀಗೆ ಯಾತ್ರೆ ಹೋಗುತ್ತಿರುವ ಸಂದರ್ಭದಲ್ಲಿ ಕೂರ ಎಂಬ ಊರಿಗೆ ಸಿಎಂ ಮಡವೂರು ವಲಿಯು ತಲುಪುತ್ತಾರೆ. ಆ ಕೂರತ್ನಲ್ಲಿರುವ ಯೂಸುಫ್ ಹಾಜಿ ಎಂಬವರ ಮನೆಗೆ ಸಿಎಂ ವಲಿಯುಲ್ಲಾಹ್ ಬರುತ್ತಾರೆ. ನಂತರ ಯೂಸುಫ್ ಹಾಜಿಯೊಂದಿಗೆ ಸಿಎಂ ವಲಿ ಹೇಳುತ್ತಾರೆ, ಅವರು ಇಲ್ಲಿಗೆ ಬರಲಿದ್ದಾರೆ, ಈ ಊರಿನ ನೀರು ಮತ್ತು ಮಣ್ಣು ಔಷಧವಾಗಲಿದೆ. ಆ ಮಹಾನರಾದ ಸಿಎಂ ವಲಿಯುಲ್ಲಾಹ್ ಹೇಳಿದ್ದು ಅದೇ ರೀತಿಯಲ್ಲಿ ನಂತರ ಸಂಭವಿಸಿತು. ಅಲ್ಲಿಗೆ ಹೋದದ್ದು ತಾಜುಲ್ ಉಲಮಾರ ಪ್ರಿಯ ಪುತ್ರ ಮಹಾನರಾದ ಸೈಯದ್ ಫಜಲ್ ಕೋಯಮ್ಮ ತಂಗಳ್ರವರಾಗಿದ್ದಾರೆ. ನಂತರದಲ್ಲಿ ಕೂರ ತಂಗಳ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ನಂತರದ ಕಾಲದಲ್ಲಿ ಕೂರತ್ ತಂಗಳರ ಬಳಿ ಚಿಕಿತ್ಸೆ ಮಾಡಲು ಹೋದವರಿಗೆಲ್ಲ ತಂಗಳ್ ಕೊಡುವ ಮದ್ದು ನೀರು ಮಾತ್ರ. ಅದು ಕೇವಲ ಒಂದು ಸಾಧಾರಣ ನೀರಲ್ಲ, ಅದಕ್ಕೆ ಅವರು ಮಂತ್ರಿಸಿ ಊದಿ ಕೊಡುತ್ತಿದ್ದರು. ತಂಗಳರು ಮಂತ್ರಿಸಿದ ನೀರಿನಿಂದ ಅದೆಷ್ಟೋ ಜನರ ಹಾರ್ಟ್ ಬ್ಲಾಕ್ ರೋಗಗಳು ಗುಣವಾಗಿದೆ. ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೂ ತಂಗಳ ಮಂತ್ರಿಸಿಕೊಡುತ್ತಿದ್ದ ನೀರು ಔಷಧವಾಗುತ್ತಿತ್ತು. ಅದೆಷ್ಟೋ ಜನರ ಮಾರಕ ರೋಗಗಳು ತಂಗಳು ಮಂತ್ರಿಸಿಕೊಟ್ಟ ನೀರು ಕುಡಿದು ಗುಣವಾಗಿದೆ. ಮಕ್ಕಳಿಲ್ಲದ ಅದೆಷ್ಟೋ ಜನರಿಗೆ ಆ ತಂಗಳು ಮಂತ್ರಿಸಿದ ನೀರಿನಿಂದ ಸಂತಾನ ಭಾಗ್ಯ ಉಂಟಾಗಿದೆ. ಪರಿಶುದ್ಧವಾದ ಉಪವಾಸದ ತಿಂಗಳಾದ ರಮಲಾನ್ ತಿಂಗಳಿನಲ್ಲಿ ಕೂರ ತಂಗಳರು 20ರಷ್ಟು ಖತಮ್ಗಳನ್ನು ಓದಿ ಮುಗಿಸುತ್ತಿದ್ದರು. ಕೂರ ತಂಗಳ್ರವರ ಒಂದು ಮಹಾ ಅದ್ಭುತ ಏನೆಂದರೆ, ತಂಗಳ್ ಎಲ್ಲೇ ಇರಲಿ ಕಾರಿನಲ್ಲಿ ಯಾತ್ರೆ ಹೋಗುವಾಗ ನಿರಂತರವಾಗಿ ಕುರ್ಆನ್ ಓದುತ್ತಲೇ ಇರುತ್ತಿದ್ದರು. ಹಾಗೆ ಕುರ್ಆನನ್ನು ಅತ್ಯಧಿಕ ಪ್ರೀತಿಸುತ್ತಿದ್ದ ವ್ಯಕ್ತಿಯಾಗಿದ್ದಾರೆ ಕೂರ ತಂಗಳ್. ಹಾಗೆ ಅಲ್ಲಾಹನ ಜಿಕ್ರ್ ಮತ್ತು ಕುರ್ಆನ್ ಹೆಚ್ಚಾಗಿ ಓದುತ್ತಿದ್ದ ಕಾರಣ ಅಲ್ಲಾಹು ತಂಗಳರ ನಾಲಿಗೆಗೆ ಬಲು ದೊಡ್ಡ ಕರಾಮತನ್ನು ಕೊಟ್ಟಿದ್ದಾನೆ. ಅವರು ಮಂತ್ರಿಸಿದರೆ ನಂತರ ಆ ನೀರು ಎಷ್ಟು ದೊಡ್ಡ ರೋಗಕ್ಕೂ ಔಷಧವಾಗಿ ಮಾರ್ಪಡುತ್ತಿತ್ತು. ಕೂರತ್ ತಂಗಳರ ಜೀವನದಲ್ಲಿ ನಡೆದ ಒಂದು ಕರಾಮತನ್ನು, ಒಂದು ಪವಾಡವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಮಲಯಾಳಂ ಭಾಷೆಯಲ್ಲಿ ಬಂದ ಒಂದು ಉಸ್ತಾದರ ಪ್ರಭಾಷಣವನ್ನು ಕನ್ನಡದಲ್ಲಿ ನಿಮಗೆ ನಾನು ಹೇಳುತ್ತಿದ್ದೇನೆ. ತಾಜುಲ್ ಉಲಮಾರ ಅನುಸ್ಮರಣೆಯ ದಿನ, ಅಂದರೆ ತಾಜುಲ್ ಉಲಮಾ ಮರಣ ಹೊಂದಿದ 1ನೆಯ ವರ್ಷದಲ್ಲಿ ತಾಜುಲ್ ಉಲಮಾರ ಉರೂಸ್ ನಡೆಯುವ ಸಮಯ, ಎರ್ನಾಕುಳಂ ಊರಿನ ಉಮರ್ ಎನ್ನುವ ವ್ಯಕ್ತಿ ಒಂದು ಭಾಷಣ ಮಾಡುತ್ತಾರೆ. ಹಾಗೆ ಉಮರ್ ಎನ್ನುವ ವ್ಯಕ್ತಿ ಹೇಳುತ್ತಾರೆ, ತಾಜುಲ್ ಉಲಮಾ ನಮಗೆ ನೀಡಿದ ಮುತ್ತಾಗಿದ್ದಾರೆ ಕೂರತ್ ತಂಗಳ್. ಎರ್ನಾಕುಲಂ ಊರಿನ ಒಂದು ಕುಟುಂಬವನ್ನು ತುಂಬ ವರ್ಷಗಳಿಂದ ಈ ಉಮರ್ ಎಂಬ ವ್ಯಕ್ತಿಗೆ ಪರಿಚಯವಿತ್ತು. ಆ ಫ್ಯಾಮಿಲಿಗೆ ಮಕ್ಕಳಿರಲಿಲ್ಲ. ಹಾಗೆ ಅವರು ಒಮ್ಮೆ ಈ ಉಮರ್ ಎಂಬ ವ್ಯಕ್ತಿಯಲ್ಲಿ ತಮ್ಮ ಅಹವಾಲನ್ನು ತೋಡಿಕೊಳ್ಳುತ್ತಾರೆ.
ನಾವು ತುಂಬಾ ಡಾಕ್ಟರನ್ನು ಸಮೀಪಿಸಿದೆವು, ಆದರೂ ನಮಗೆ ಸಂತಾನ ಭಾಗ್ಯ ಉಂಟಾಗಲಿಲ್ಲ. ಯಾವುದಾದರೂ ಒಂದು ದಾರಿಯಲ್ಲಿ ನಮಗೆ ಚಿಕಿತ್ಸೆ ಕೊಡಬೇಕು. ಆಗ ಆ ಉಮರ್ ಹೇಳಿದರು, ನನಗೆ ಇದಕ್ಕೆ ಪರಿಹಾರ ಹೇಳಲು ಗೊತ್ತಿಲ್ಲ, ಆದರೆ ನನಗೆ ಒಂದೊಳ್ಳೆಯ ತಂಗಳನ್ನು ಪರಿಚಯ ಇದೆ. ಕೂರಾ ತಂಗಳ್ ಎಂದಾಗಿದೆ ಅವರ ಹೆಸರು. ಎಟ್ಟಿಕುಳಂ ಹೋದರೆ ಅಲ್ಲಿ ನಿಮಗೆ ಅವರನ್ನು ಕಾಣಬಹುದು. ಅಲ್ಲಿ ನಡೆಯುವ ಸ್ವಲಾತಿಗೆ ಹೋಗಿ ಎಂದರು. ಉಮರ್ ಹೇಳಿದ ಕಾರಣಕ್ಕಾಗಿ ಆ ಕುಟುಂಬ ಕೂರಾ ತಂಗಳನ್ನು ಹುಡುಕಿಕೊಂಡು ಎಟ್ಟಿಕುಳಂಗೆ ಹೋದರು. ಅಲ್ಲಿ ಕೂರಾ ತಂಗಳನ್ನು ಆ ಕುಟುಂಬ ಕಂಡು ಬಂದ ಉದ್ದೇಶವನ್ನು ತಿಳಿಸಿದರು. ಆಗ ಆ ತಂಗಳರು ಒಂದು ಬಾಟಲಿ ನೀರನ್ನು ಮಂತ್ರಿಸಿ ಕೊಟ್ಟರು. ಆದರೆ ಆ ಕುಟುಂಬಕ್ಕೆ ತಂಗಳರು ಮಂತ್ರಿಸಿದ ನೀರಿನ ಕರಾಮತಿನ ಬಗ್ಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ. ಕೇವಲ ನೀರು ಮಾತ್ರವೇ ಎಂದು ಅವರು ಆಶ್ಚರ್ಯಪಡುತ್ತಾ ಆ ಕುಟುಂಬ ತಂಗಳರು ಬೇರೆ ಏನಾದರೂ ಮದ್ದು ಕೊಡಬಹುದು ಎಂದು ಕಾದು ಕುಳಿತರು. ಆದರೆ ನಂತರ ಬಂದ ಉತ್ತರ ನೀವು ಹೋಗಿ ಎಂದಾಗಿತ್ತು. ಆ ಕುಟುಂಬ ಅಲ್ಲಿಂದ ನೇರ ಕೊಚ್ಚಿಗೆ ತಿರುಗಿ ಹೋದರು. ಮನೆಗೆ ತಲುಪಿದಾಗ ಗಂಡ ಹೆಂಡತಿಯ ಬಳಿ ಕೇಳುತ್ತಾನೆ, ಈ ಒಂದು ಬಿಸ್ಲರಿ ನೀರಿಗಾಗಿಯಾ ನಾವು ಅಷ್ಟೊಂದು ದೂರ ಕಷ್ಟಪಟ್ಟು ಹೋದದ್ದು? ಈ ನೀರು ಈ ಕೊಚ್ಚಿಯಲ್ಲಿ ಬೇಕಾದಷ್ಟು ಸಿಗುತ್ತಿತ್ತು. ಇದನ್ನು ಕೇಳಿದಾಗ ಹೆಂಡತಿ ಹೇಳುತ್ತಾಳೆ, ನಾನು ಇದನ್ನು ಅಲ್ಲಿಯೇ ನಿಮ್ಮಲ್ಲಿ ಕೇಳಬೇಕೆಂದಿದ್ದೆ ಎಂದು ಹೇಳಿ ಕೂರಾ ತಂಗಳರು ಮಂತ್ರಿಸಿ ಕೊಟ್ಟಿದ್ದಂತಹ ಆ ನೀರನ್ನು ಕಿಟಕಿಯಿಂದ ಮನೆಯ ಹೊರಗಡೆ ಇರುವ ತೆಂಗಿನ ಮರದ ಬುಡಕ್ಕೆ ಬಿಸಾಕಿದಳು. ಇವರ ದೌರ್ಭಾಗ್ಯ ಕಾರಣ ಆ ನೀರಿನ ಮುಚ್ಚಳ ತೆರೆದು ನೀರು ಕೂಡ ಹೊರಚೆಲ್ಲಿತು. ಅಂದು ಆ ಘಟನೆಯ ನಂತರ ಇವರು ಗಂಡ ಹೆಂಡತಿ ರಾತ್ರಿ ಮಲಗಿದರು. ಎಸಿ ಇರುವ ರೂಮಿನಲ್ಲಿ ಮಲಗಿದ ಇವರು ಅಂದು ರಾತ್ರಿ ಇಡೀ ನಿದ್ದೆ ಮಾಡಲೇ ಇಲ್ಲ. ಯಾಕೆಂದರೆ ಮನೆಯ ಸುತ್ತಲೂ ಈಗ ಜನಿಸಿದ ನವಜಾತ ಶಿಶುವಿನ ಶಬ್ದದ ಕೂಗು ಕೇಳಲು ಶುರುವಾಗಿತ್ತು. ಸರಿಸುಮಾರು 100ರಷ್ಟು ಮಕ್ಕಳು ಒಂದೇ ಬಾರಿ ಅಳುವ ರೀತಿಯಲ್ಲಾಗಿದೆ ಶಬ್ದ ಕೇಳಿದ್ದು. ಗಂಡ ಹೆಂಡತಿ ಹೆದರಿ ನಲುಗಿ ಹೋಗಿದ್ದರು. ರಾತ್ರಿಯಲ್ಲಿ ಮನೆಯ ಸುತ್ತಲೂ 4 ಭಾಗದಿಂದಲೂ ಮಗುವಿನ ಕೂಗು ಕೇಳಿಸುತ್ತಿದೆ. ಇವರು ಬೆಳಗಾದೊಡನೆ ಉಮರ್ ಎಂಬ ಆ ವ್ಯಕ್ತಿಗೆ ಕರೆ ಮಾಡಿ ವಿಷಯವನ್ನೆಲ್ಲ ತಿಳಿಸಿದರು. ಆಗ ಉಮರ್ ಹೇಳಿದರು, ನೀವು ಮಾಡಿದ ಕೆಲಸಕ್ಕೆ ಪರಿಹಾರವಿಲ್ಲ. ಆಗ ಆ ಕುಟುಂಬ ಹೇಳಿತು, ನೀವು ಹಾಗೆ ಹೇಳಬಾರದು ಉಮರ್. ಆಗ ಉಮರ್ ಹೇಳಿದರು, ನೀವು ಎಟ್ಟಿಕುಳದ ಆ ತಂಗಳರನ್ನೇ ಹೋಗಿ ಕಾಣಬೇಕು. ಹಾಗೆ ಇವರು ಇನ್ನೊಂದು ಸ್ವಲಾತಿನ ಸಮಯ ಎಟ್ಟಿಕುಳಂಗೆ ಬಂದರು. ನಂತರ ಕೂರಾ ತಂಗಳನ್ನು ಕಂಡು ನಡೆದ ವಿಷಯ ಎಲ್ಲ ಹೇಳಿದರು. ತಂಗಳ್ ಕೇಳಿದರು, ನೀವು ಏನು ಮಾಡಿದ್ದು? ನನ್ನ ತಂದೆ ನನಗೆ ಇಜಾಜತ್ ಕೊಟ್ಟ ದಿಕ್ರುಗಳು, ಅಲ್ಲಾಹುವಿನ ಪರಿಶುದ್ಧ ಕುರ್ಆನಿನ ವಚನಗಳು, ಅದನ್ನೆಲ್ಲವ ನಾನದರಲ್ಲಿ ಮಂತ್ರಿಸಿದ್ದು. ನನ್ನ ಹತ್ತಿರ ನೀವು ಕ್ಷಮೆ ಕೇಳಿ ಪ್ರಯೋಜನವಿಲ್ಲ. ಅಲ್ಲಾಹನೊಂದಿಗೆ ಅಳುತ್ತಾ ಪ್ರಾರ್ಥನೆ ಮಾಡಿ ನೀವು ಹೋಗಿರಿ. ಪಶ್ಚಾತ್ತಾಪದ ಮನಸ್ಸು ಬಂತಲ್ವ ಎಂದು ಕೂರಾ ತಂಗಳ್ ಅವರನ್ನು ಕಳುಹಿಸಿದರು. ಆಗ ಅಲ್ಲಿಂದ ಹೊರಡುವ ಮೊದಲು ಆ ಕುಟುಂಬ ಕೂರಾ ತಂಗಳೊಂದಿಗೆ ಹೇಳಿದರು, 1 ಬಾಟಲಿ ನೀರನ್ನು ಮಂತ್ರಿಸಿ ಕೊಡಿ. ಆಗ ಕೂರಾ ತಂಗಳ್ ಹೇಳಿದರು, ಈಗ ಬೇಡ. ಒಬ್ಬ ಹಿಂದೂ ಧರ್ಮದ ವ್ಯಕ್ತಿ ಹೇಳುತ್ತಾರೆ, ಅವರ ಹೆಂಡತಿಯ 2 ಕಿಡ್ನಿಗಳು ಫೇಲ್ ಆಗಿತ್ತು. ನಂತರ ಕೂರಾ ತಂಗಳ್ ಮಂತ್ರಿಸಿಕೊಟ್ಟ ನೀರಿನಿಂದ ಅದು ಗುಣವಾಯಿತು ಎಂದು ಆ ಹಿಂದೂ ವ್ಯಕ್ತಿ ವಾಯ್ಸ್ ಮೂಲಕ ಹೇಳಿದ ಆಡಿಯೋ ಒಂದು ಈಗ ವಾಟ್ಸಪ್ನಲ್ಲಿ ಹರಿದಾಡುತ್ತಿದೆ. ಮುಸ್ಲಿಮರು ಮಾತ್ರ ಅಲ್ಲ, ಹಿಂದೂಗಳು ಕೂಡ ಕೂರಾ ತಂಗಳರ ಬಳಿ ಚಿಕಿತ್ಸೆ ಪಡೆಯಲು ಬರುತ್ತಿದ್ದರು ಎಂದು ಇದರಿಂದ ನಮಗೆ ತಿಳಿಯುತ್ತೆ. ಇನ್ನು ಆ ಹಿಂದೂ ಸಹೋದರ ಹೇಳಿದ ಆ ಆಡಿಯೋವನ್ನು ನಾನು ಈಗ ಕೇಳಿಸಲ್ಲ, ಯಾಕೆಂದರೆ ಈಗಾಗಲೇ ಈ ವಿಡಿಯೋ ತುಂಬಾ ಉದ್ದವಾಗಿದೆ. ಹಾಗಾಗಿ ಇನ್ನೊಂದು ವಿಡಿಯೋ ಮೂಲಕ ಆ ಆಡಿಯೋ ಕೇಳಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಕೂರಾ ತಂಗಳ್ ತೋರಿಸಿದ ಎಲ್ಲ ಕರಾಮತಿಗಳನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮಗೆ ತಿಳಿದಿರುವ ವಿಷಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.